ಸೊ ಇದು ಫುಲ್ ವೇರೌಟ್ ಆಗ್ಬಿಟ್ಟೈತೆ ನೋಡಿ. ಎಷ್ಟು ಅಗಲ ಇದೆ, ಇದೆಷ್ಟು ಅಗಲ ಇದೆ, ಇಷ್ಟು ಕಮ್ಮಿ ಆಗ್ಬಿಟ್ಟೈತೆ. ಅಣ್ಣ ಹೊಡಿತಾವನ್ ಅಲ್ಲೇನೆ ಹೊಡಿತು, ಇಲ್ಲಿ ಸರಿಯಾಗಿ ಹೊಡಿತು, ಪ್ರೆಷರ್ ಬಿತ್ತಲ್ಲ, ಇದು ರಿಮ್ಮು ಬೆಂಡ್ ಆಗೋಯ್ತು ಹಿಂಗೆ. ನಾವು ಎಂಟರಿಂಗ್ ಚಾಮರಾಜೇಂದ್ರ ಪಾರ್ಕ್, ದಟ್ ಈಸ್ ಸೋ ಕಾಲ್ಡ್ ಕಬ್ಬನ್ ಪಾರ್ಕ್. ಇನ್ನು ಸೈಕಲ್ ಗೈಸ್, ದಿಸ್ ಇಸ್ ಕಬ್ಬನ್ ಪಾರ್ಕ್. ತಣ್ಣಗಿದೆ ಗುರು, ಸಕ್ಕತ್ತಾಗಿದೆ. ಸೊ ಗೈಸ್, ಕಬ್ಬನ್ ಪಾರ್ಕ್ ಒಳಗಡೆ ಎಂಟರ್ ಆಗಿದ್ವಿ. ಇನ್ನೊಂದು ಹಂಗೆ ಸ್ಪಾಟ್ ಮಾಡಿದಾಗ ನೋಡಿದಾಗ ಕಾಣಿಸ್ತು ಒಂದು ನಾಯಿ. ಹೆವಿ ಸಖತ್ ಆಟಾಡ್ತಾಯಿದೆ ಮಾತ್ರ. ಅದು ಎಷ್ಟು ಜಾಯ್ಫುಲ್ ಆಗಿದೆ ನೋಡಿ, ಅದು ಹಂಗಿರಬೇಕು. ಸೊ ಏನು ಗೊತ್ತಾ, ಒಳಗಡೆ ಒಂದು ಡಾಗ್ ಪಾರ್ಕ್ ಅಂತಲೇ ಇದೆ. ಸೊ ಅಲ್ಲಿಗೆ ಆ ಕಡೆ ಸೈಡ್ ಹೋಗ್ಬೇಕನ್ಸುತ್ತೆ ಒಳಗಡೆ. ಸೊ ಆ ಕಡೆ ಹೋಗೋಣ ಆಮೇಲೆ. ಸೊ ಇವತ್ತು ಇರ್ತಾರಲ್ಲ ಗೊತ್ತಿಲ್ಲ, ನೋಡೋಣ, ಚೆಕ್ ಮಾಡೋಣ. ಬಟ್ ಇದು ಮಾತ್ರ ಸಿಂಗಲ್ ಆಗಿ ಹಾಂ ಸಂಡೇಸ್ ಇರ್ತಾರೆ. ಬಟ್ ಇದು ಮಾತ್ರ ನೋಡಿ ಏನು ನೋಡ್ತಾಯಿದೆ, ಸಕ್ಕತ್ತಾಗಿ ಆಟ ಆಡ್ತಾಯಿದೆ. ಹ್ಞೂ ಹಾರ್ತಾಯಿದೆ, ಒಳ್ಳೆ ಗುಂಡ ಥರ. ಪುಳಿಯೋಗರೆ ಎಸ್, ದೇವಸ್ಥಾನದ ಪುಳಿಯೋಗರೆ. ನೆನ್ನೆ ಪ್ರಸಾದ್ ಹೋಗಿ ತಂದವನಂತೆ. ಸೊ ಅದನ್ನು ಇವಾಗ ತಿಂತಾ ಇದ್ದೀವಿ ಕಬ್ಬನ್ ಪಾರ್ಕಲ್ಲಿ ಕುತ್ಕೊಂಡು. ಫುಲ್ ಆಫ್ ಟ್ರೀಸ್. ಎಸ್, ಬನಾನಾ ಯೆಲ್ಲೋ ಬನಾನಾ, ವೆರಿ ಸ್ವೀಟ್ ಬನಾನಾ. ಬನಾನಾ ಎಲ್ಲೋ ಬನಾನಾ, ವೆರಿ ಸ್ವೀಟ್ ಬನಾನಾ ಬ್ರೇಕ್ ಹಾಕ್ಕೊಂಡಿದ್ದೀವಿ ಗೈಸ್. ಪ್ರಸಾದ್ ತಂದಿದ್ದ ಬನಾನನ, ನಾನು ಸೌತೆಕಾಯಿ ತಂದಿದ್ದೀನಿ, ಅವನು ಬಾಳೆಹಣ್ಣು ತಂದ, ಮತ್ತು ಪುಳಿಯೋಗರೆ ಮತ್ತು ಕೇಸರಿ ಬಾತ್ ಎಲ್ಲ ತಂದಿದ್ದ. ವಿ ಆರ್ ಹ್ಯಾವಿಂಗ್ ಇಟ್. ಸೊ ತಗೋ ಇದನ್ನು 2 ಸೌತೆಕಾಯಿ. ಐ ಹ್ಯಾವ್ ಬಟ್ ಅಯ್ಯೋ ಸಿಗಾಕೊಂಡ್ಬಿಡ್ತು. 2 ಸೌತೆಕಾಯಿ ತೊಳ್ಕೊಂಡು ತಗೊಬಂದಿದ್ದೀನಿ. ಹೆಲ್ದಿ ಒನ್ ಗೈಸ್. ಸೊ ಗೈಸ್, ಸೌತೆಕಾಯಿ ಸ್ಪೆಷಾಲಿಟಿ ನಿಮ್ಗೆ ಗೊತ್ತೇ ಇದೆ. ಇದರಲ್ಲಿ 90% ವಾಟರ್ ಇದೆ, ವಾಟರ್ ಕಂಟೆಂಟು. ವಾಟರ್ ಮೆಲನ್ಗಿಂತ ಜಾಸ್ತಿ ವಾಟರ್ ಕಂಟೆಂಟ್ ಇದರಲ್ಲೇ ಇರೋದು. ಸೊ ಹೈಡ್ರೇಟ್ ಆಗಿರೋದಕ್ಕೋಸ್ಕರ ವಿ ಆರ್ ಹ್ಯಾವಿಂಗ್ ಸೌತೆಕಾಯಿ ಇನ್ ಅವರ್ ರೈಡ್ಸ್. ಯಾವಾಗಲೂ ಲಾಸ್ಟ್ ಟೈಮ್ ಬಂದಾಗಲೂ ಯಾವಾಗಲೂ ಸೌತೆಕಾಯಿ ಇಲ್ಲಾಂದರೆ ಬನಾನಾ, ಎರಡರಲ್ಲಿ ಯಾವ್ದಾರೊಂದು ತೊಗೊಳ್ತೀನಿ. ಬನಾನಾ ಕಾರ್ಬೋಹೈಡ್ರೇಟ್ ಜಾಸ್ತಿ ಕೊಡುತ್ತೆ. ಸೊ ವಿ ಆರ್ ಹ್ಯಾವಿಂಗ್ ಇಟ್. ಸೊ ಇದು ಸ್ವಲ್ಪ ಬನಾನಾ ತಿಂದರೆ ಇನ್ನೊಂದು ಏನು ಗೊತ್ತಾ, ಹೊಟ್ಟೆ ಹಸಿಯಲ್ಲ ಜಾಸ್ತಿ ಬೇಗ. ಇನ್ನೊಂದು ಚಾಕ್ಲೇಟ್ ತಿನ್ನಬೇಕು ರೈಡಲ್ಲಿ ಹೋಗುವಾಗ, ಎನರ್ಜಿ ಜಾಸ್ತಿ ಆಗುತ್ತೆ, ಹಂಗೆ ಹೊಟ್ಟೆನೂ ಹಸಿಯಲ್ಲ ಅಷ್ಟು ಬೇಗ. ಸೊ ದಟ್ಸ್ ವೈ ವಿ ಆರ್ ಪ್ರಿಫರಿಂಗ್ ಚಾಕ್ಲೇಟ್, ಸ್ವೀಟ್ ಕಂಟೆಂಟ್ ಆ್ಯಂಡ್ ಸೌತೆಕಾಯಿ ಫಾರ್ ಹೈಡ್ರೇಷನ್. ಸೊ ಪ್ರಸಾದ್ ನೋಡಿ ಬನಾನಾ ಸ್ಪೀಲ್ನ ಕವರ್ಗೆ ಹಾಕೊಂಡು ತೊಗೊಂಡೋಗ್ತಾಯಿದ್ದೀವಿ. ಬಿಕಾಸ್ ಇಲ್ಲಿ ಎಸಿದ್ರೆ ಗಲೀಜ್ ಮಾಡಬಾರ್ದು ಅಂತ. ಇದೇನು ಕರ್ಗೋಗುತ್ತಲ್ಲ, ಏನಾಗಿಲ್ಲ, ಕರ್ಗೋಗುತ್ತೆ ಅಂತಲ್ಲ, ಸುಮ್ಮನೆ ಯಾಕೆ ಇಲ್ಲೆಲ್ಲ ವಾಕಿಂಗ್ ಮಾಡ್ತಾ ಇರ್ತಾರೆ, ಇಲ್ಲಿ ಹಾಕ್ಬೋದಲ್ಲಿ ಎಲ್ಲರೂ. ಅದಕ್ಕೆ ಇರುವೆಗಳಿಗೆ ಆಹಾರ ಆಗುತ್ತೆ, ಗಲೀಜ್ ಮಾಡಬಾರ್ದು. ಸೊ ಗೈಸ್, ನಮ್ಮ ಕಬ್ಬನ್ ಪಾರ್ಕು ನಾವೇ ನೀಟಾಗಿ ಇಟ್ಕೋಬೇಕು. ಎಸ್. ಸೊ ಸೌತೆಕಾಯಿ ತಿನ್ಕೊಂಡು ನಾವು ಹೊರಡೋಣ ಚಿಕ್ಕಪೇಟೆ ಕಡೆಗೆ. ಸೊ ಲೆಟ್ಸ್ ಲೀವ್ ಫಾರ್ ನೌ. ಐ ವಿಲ್ ಮೀಟ್ ಯು ಅಟ್ ಚಿಕ್ಕಪೇಟೆ ರೈಟ್ ನೌ. ಈಗ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಡೈರೆಕ್ಟ್ ಚಿಕ್ಕಪೇಟೆ. ಗೈಸ್, ನಾವಿವಾಗ ಮೆಟ್ರೋ ಸ್ಟೇಷನ್, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸೊ ಈ ಕಡೆ ಒಂದು ಸೈಕಲ್ ಸ್ಟೋರ್ ಹತ್ರ ನಿಲ್ಸಿದ್ವಿ, ಒಂದು ಗ್ರಿಪ್ಪರ್ ಚೆಕ್ ಮಾಡೋಕ್ಕೆ ನಿಲ್ಸಿದ್ದೀವಿ, ಮತ್ತು ಒಂದು ಮಡ್ಗಾರ್ಡ್ ತೊಗೊಳ್ಳೋಣ ಅಂತ
ಒಂದು ನಿಲ್ಸಿದ್ದ, ಯಾಕಂದರೆ ಇದು ಒಡೆದೋಗ್ಬಿಟ್ಟಿದೆ, ಇದು ಒಡೆದೋಗಿದೆ ನೋಡಿ. ಸೊ ಇವಾಗ ಚಿಕ್ಕಪೇಟೆಯಲ್ಲಿ ರೌಂಡ್ಸ್ ಆಗ್ತಾಯಿದ್ದೀವಿ. ಹೆವಿ ಕಂಜೆಸ್ಟೆಡ್ ಗುರು, ನಿಜವಾಗ್ಲೂ ಇಷ್ಟೊಂದು ಕಂಜೆಸ್ಟೆಡ್ ಆಗಿರೋ ರೋಡ್ ನಾನು ಎಲ್ಲೂ ನೋಡೇ ಇರಲಿಲ್ಲ. ಚಿಕ್ಕ ಚಿಕ್ಕ ಸೈಕಲ್ಗಳು ಜಾಸ್ತಿ. ಸೈಕಲ್ ಹಾಕೋತಿರೋದು 150. ಹಾಂ, ಏನು ಮಡ್ಗಾಡ ಇದಾ? 2 ಸೈಡ್ ಜೋಡಿ ನನಗೇನಕ್ಕೆ ಈ ಥರ ಹಾಕೋದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ನೋಡ್ಬೇಕು. ಹಾಂ, ಅದರದ್ದು ಎಲ್ಲ ಸೆಟ್ ಬರುತ್ತಲ್ಲ, ಇದು ಎಲ್ಲ ಸೆಟ್ ಕೊಡ್ತಾರಂತೆ. ಮುಂದೆದು ಹಿಂದೆದು, ಒಂದು ಮುಂದೆದು ಇಲ್ಲ. ಡ್ರಿಲ್ಲಿಂಗ್ ಮಿಷಿನು, ಶೂ ಹೊಸ ಶೂಗಳು. ಎಲ್ಲ ಸೆಕೆಂಡ್ಸೇ ಎಲ್ಲ ನೋಡಿದ್ರಾ? ಏರ್ಪಾಡ್ಸು, ಇನ್ನು ರೋಡೋದು ಏರ್ಪಾಡ್ಸು. ದಿಸ್ ಈಸ್ ಅವರ್ ಕರ್ನಾಟಕ ಬ್ರೋ, ದಟ್ ಈಸ್ ಟು ಬೆಂಗಳೂರು. ಸುಸ್ತಾಗೋಯ್ತು ಇವತ್ತು. ಚಿಕ್ಕಪೇಟೆಗೆ ಬಂದು ಹೆವಿ ಇವತ್ತು ಇದ್ದಿದ್ದು. ಹಾಂ, ಚಿಕ್ಕಪೇಟೆ ಅಂತೂ ಹೆವಿ ಇತ್ತು. ಸೊ ನೋಡಿದ್ರಲ್ಲ ಗೈಸ್, ಧನುಷ್ ಇದು ತಗೊಂಡ ಒಂದು ಪೇರ್ ಮಡ್ಗಾರ್ಡು, ಹಾಗೆ ಗ್ರಿಪ್ಪರು ಒಂದು ಪೇರು, ಹ್ಯಾಂಡಲ್ ಬಾರ್ ಗ್ರಿಪ್ಪರ್ಸು, ಮತ್ತು ನಾನು 2 ಪೇರು ಬ್ರೇಕ್ ಪ್ಯಾಡ್ಸ್ ತೊಗೊಂಡೆ. ಸೊ ಟೋಟಲ್ 500 ಆಗೇ ಹೋಯ್ತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಆಗುತ್ತೆ. ಆಚೆ ಅಂದರೆ ಇನ್ನೂ ಜಾಸ್ತಿ. ಸೊ 1 ಪೇರ್ ಬ್ರೇಕ್ ಪ್ಯಾಡ್ಸ್ಗೆ 80 ಹೇಳಿದ್ರು ನಮ್ಮ ಮನೆ ಹತ್ರ. ಸೊ ಇಲ್ಲಿ 50 ಆಯಿತು. ಸೊ 30 ರುಪೀಸ್ ಸೇವ್ ಆಯಿತು. ಹಾಗೇ 2 ಪೇರ್ ತೊಗೊಂಡಲ್ಲ, ಸೊ 60 ರುಪೀಸ್ ಸೇವ್ ಆದಂಗೆ ಆಯಿತು ಇವಾಗ. ಸೊ ಇಲ್ಲಿದ್ವಿ, ಅದು ಹೆಂಗಿದೆ ಕ್ವಾಲಿಟಿ ನನಗೆ ಗೊತ್ತೇ ಇಲ್ಲ ಗುರು ಇದ್ರದ್ದು. ಸೊ ಇರಲಿ ಅಂತ ತೊಗೊಂಡೆ, 100 ರುಪೀಸ್ ಅಲ್ವಾ, ಇರಲಿ ಅಂತ ಟೈರ್ಸು. ಹೆವಿ 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 ಫಾಸ್ಟ್. ಯಪ್ಪ, ಇಷ್ಟೊಂದು ಕಂಜೆಸ್ಟೆಡ್ ಏರಿಯಾಸ್ ನಾನು ನೋಡೇ ಇರಲಿಲ್ಲ. ಇಲ್ಲಿ ಬಂದಿದ್ದೆ ನಾನು ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ. ಲಾಸ್ಟ್ ಟೈಮು ಬಂದಿದ್ದೆ, ಬಟ್ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಇವತ್ತು ಅದಕ್ಕೆ ಅಂತಲೇ ಬಂದ್ವಲ್ಲ, ಸೊ ಮಾಡಿದ್ವಿ ಎಕ್ಸ್ಪ್ಲೋರು. ಅಣ್ಣ ಹೊಡಿತವನು ಅಲ್ಲೇ. ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಚಿಕ್ಕಪೇಟೆ ಮತ್ತು ವಿಧಾನಸೌಧ ಹಂಗೆ. ಹೆವಿ ಫಾಸ್ಟಾಗಿ ಹೋಯ್ತವನು ಅವನು. ಏನಂತ? ಹಾಂ, ಛತ್ರ ಹೊಡಿರಿ ಅಂತ. ಹೆವಿ ಆಗಿರೋದು ಅವಾಗ ಸೈಕು. ಅಯ್ಯೋ, 1 ವೇ ಇದು. ಇರಲಿ, ನಂದು ಅದೇ ಬ್ರೇಕ್ ಪ್ಯಾಡ್ಸು ಮನೆಯಲ್ಲಿ ಫಿಟ್ ಮಾಡೋದು. ನನ್ನ ಹತ್ರ ಟೂಲ್ಸ್ ಇದೆಯಲ್ಲ, ಮನೆಯಲ್ಲೇ ಹಾಕ್ಕೋತೀನಿ. ಸೊ ಇವಾಗ ಹಂಗೆ ಹೋಗೋಣ. ಸೊ ಗೈಸ್, ಮೇನ್ ರೋಡ್ಗೆ ಬಂದಿದ್ದೀವಿ. ನಾನು ಆಮೇಲೆ ವ್ಲಾಗ್ ಮಾಡ್ತೀನಿ. ಮನೆ ಹತ್ರ ಹೋಗ್ಬೇಕು, ಇನ್ನೇನು ಇಲ್ಲ, ಇನ್ನೆಲ್ಲೂ ಹೋಗೋಂಗಿಲ್ಲ. ಸೊ ನಿಯರ್ ಟೌನ್ ಹಾಲ್ ಹತ್ರ ಬಂದ್ವಿ ಇವಾಗ. ಸೊ ಗೈಸ್, ನಾವು ಇವಾಗ ಬಂದಾಯಿತು, ನಮ್ಮ ಅಣ್ಣ ಮನೆ ಹತ್ರ ಬಂದ್ವಿ. ಒಂದು ಸೈಕಲ್ ಪಾರ್ಕಿಂಗ್ ಮಾಡಿ ಇವಾಗ ರೆಡಿ ಆಗ್ತಾಯಿದ್ದೀವಿ ಮನೆ ಮೇಲಕ್ಕೆ ಹೋಗೋಕ್ಕೆ. ಸೊ ನೋಡ್ದಂಗೆ ಯಾವಾಗಲೇ ತೋರಿಸ್ತೀನಿ ರೀ, ಇದು ತೊಗೊಂಡೆ ಬ್ರೇಕ್ ಪ್ಯಾಡು. ಇದೇ ಬ್ರೇಕ್ ಪ್ಯಾಡು. ಸೊ ಇದು ಫುಲ್ ವೇರ್ಔಟ್ ಆಗ್ಬಿಟ್ಟೈತೆ ನೋಡಿ. ಎಷ್ಟು ಅಗಲ ಇದೆ, ಇದೆಷ್ಟು ಅಗಲ ಇದೆ, ಇಷ್ಟು ಕಮ್ಮಿ ಆಗ್ಬಿಟ್ಟೈತೆ. ಇದು ಸೇಮ್ ಇಶ್ಯೂ ಹಂಗೆ ಆಗೈತೆ, ಫುಲ್ ಧೂಳು ಆಗ್ಬಿಟ್ಟೈತೆ ಫುಲ್ಲು. ಸೊ ದಿಸ್ ವಿಲ್ ವರ್ಕ್ ನಾವು. ಸೊ ಇವೊಂದು 4 ತೊಗೊಂಡಿದ್ದೀನಿ, 4 ಲುಕ್ ಎಟ್ ದಿಸ್. ನಾವು ಇವಾಗ ಮೇಲಕ್ಕೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸೊ ನಮ್ಮ ಮನೆಗೆ ಹೋಗೋಣ. ಸೊ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ ಇವಾಗ. ನೀನು ಹೋಗಿದ್ದೆ ಅಂತನಾ? ಅವ್ವ ಅಪ್ಪ, ಬಂದಾಯಿತು. ಜಿಂಗಲಕ್ಕ ಬರ್ರ ಇವಳು ನೋಡಿ ಏನು ಮಾಡ್ತಾವಳೆ, ಪಾತ್ರೆ ಬೆಳಗ್ತಾವಳೆ, ಪಾತ್ರೆ ತೊಳಿತಾ ಇರೋ. ಈಗ ನೀರು ಹಾಕ್ತಾ ಇದೆಯಲ್ಲ.
ಅಪ್ಪ ಗೈಸ್ ಬಂದೋಯ್ತು ಬಿಸಿಲು. ಸೂರ್ಯಾಜಿ ಮಾತ್ರ ಸರಿಯಾಗಿ ಹೊಡಿತಾ ಇದ್ದಾನೆ. ಅವ್ವ ಇಷ್ಟೋ ತನಕ ಬಿಸಿಲಿರಲಿಲ್ಲ, ಇವಾಗ ಬಿಸಿಲು ಸ್ಟಾರ್ಟ್ ಆಯಿತು. ಸದ್ಯ ಬರೋಷ್ಟರಲ್ಲಿ ಬಿಸಿಲು ಮುಗೀತು. ಹ್ಞೂ ನಿಮ್ಮ ಫೋನ್ ನೋಡಿ ಎಲ್ಲಿ ಕೋಣೆ ಅಮ್ಮ ಮುಗೀತು. ನಾವು ಬೇಗ ಬಂದರೂ ಕಷ್ಟ, ಲೇಟಾಗಿ ಬಂದರೂ ಕಷ್ಟ. ಕವನ ಏನೇ ಮಾಡ್ತಾ ಇದೆಯಾ? ಇಲ್ಲೇನ ಕೆಲಸ ನಿಂಗೆ ತೊಳ್ಕೊಳಕ್ಕೆ? ಪಾತ್ರೆ ಒಳಗೆ ಇವ್ನು ಎಲ್ಲಾನು ಇಲ್ಲೇ ತಂದವನೆ. ಇದೇನಿದು? ಮಡ್ಗಾಡ್. ಮಾರ್ಕೆಟಿಂದ ಎತ್ಕೊ ಬಂದ್ರ? ಹ್ಞೂ ಚಿಕ್ಕಪೇಟೆಯಿಂದ ಮಡ್ಗಾಡು. An eternity later. ಶೀಟ್ ಗೈಸ್, ಈಗ ಕೋಣನಕುಂಟೆ ಕ್ರಾಸ್ ಹತ್ರ ಬರ್ತಾ ಇದ್ದೆ. ಹಂಗೆ ರೋಡ್ ಅಂತೂ ಹೆವಿ ಚೆನ್ನಾಗೇ ಇರಲಿಲ್ಲ. ನೋಡಿ ಹೆಂಗಾಯ್ತು, ಹೊಡೀತು ಇಲ್ಲಿ ಸರಿಯಾಗಿ ಹೊಡೀತು. ಪ್ರೆಷರ್ ಬಿತ್ತಲ್ಲ, ಇದು ರಿಮ್ಮು ಬೆಂಡ್ ಆಗೋಯ್ತು ಹಿಂಗೆ. ಸೊ ಏನು ಮಾಡೋದು ಗುರು, ಇವಾಗ ಒಂದು ಸ್ವಲ್ಪ ಟ್ರೈ ಮಾಡಿದೆ, ಕಲ್ಲಲ್ಲಿ ಹಿಂಗೆ ಹೊಡೆದೆ, ಸರಿಯಾಗಿಲ್ಲ. ಏನು ಮಾಡೋದು ಗೊತ್ತಾಯ್ತಲ್ಲ. ರೋಡ್ ಅನ್ನೀವನ್ನು ಗುರು, ಥೂ ಒಳ್ಳೆ ಕತೆ. ಈ ಥರ ದೊಡ್ಡ ದೊಡ್ಡ ಹೋಲ್ಗಳಿರ್ತಾವಲ್ಲ, ಈ ಥರ ಕಾರ್ನರ್ಸಲ್ಲಿ ಇಷ್ಟು ಹೈಟು ಇಲ್ಲಿ ಹೊಡೀತು ಟಕ್ಕಂತ, ಸರಿಯಾಗಿ ಹೊಡೀತು ಮಾತ್ರ. ಸದ್ಯ ಏನು ಬೀಳಲಿಲ್ಲ, ಏನಾಗಿಲ್ಲ, ಜಸ್ಟ್ ಇದು ಬೆಂಡ್ ಆಗೋಯ್ತು. ಈಗ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಒಳ್ಳೆ ಕತೆ ಆಯ್ತಲ್ಲ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಓಕೆ, ಮನೆಗೆ ಹೊರಟಿದ್ದೆ. ಸೊ ಈ ಥರ ಆಯಿತು. ಹೆಚ್ಚಿ ನೋಡೋಣ ಏನಾಗುತ್ತೆ. ಸರಿ ಮಾಡಿಸ್ಬೇಕು. ಇಲ್ಲಿ ಎಲ್ಲಿ ಮಾಡಿಸ್ಲಿ, ಇವಾಗ ಸೆಂಟ್ರಲ್ ಸಿಗಾಕೊಂಡಿದ್ದೀನಿ. ಸೊ ಗೈಸ್ ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ. ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ಇದೊಂದು ಸ್ವಲ್ಪ ಬ್ರೇಕ್ ಲೂಸ್ ಮಾಡಿಬಿಟ್ಟು ಆಮೇಲೆ ಹಂಗೆ ಹೊರಡ್ತೀನಿ. ಸೊ ಈ ಥರ ಆಗಬಾರ್ದು. ನಾನೇನೋ ಸ್ವಲ್ಪ ಬ್ರೇಕ್ಸ್ ಲೂಸ್ ಮಾಡಿದ್ದೀನಿ, ಮುಂದೆ ಬ್ರೇಕ್ ಹಿಡಿಯಲ್ಲ, ಇನ್ನು ಇವಾಗ ಹಿಡಿತಾ ಇಲ್ಲ, ಹಿಂದೆ ಬ್ರೇಕಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ. ಮನೆ ಆಲ್ಮೋಸ್ಟ್ ಇನ್ನೇನು ಬಂತು. ಬೆಂಗಳೂರು ಸಾಕು ರೋಡ್ಗೊಂದೇ ಬೇಜಾರಾಗೋದು ನನಗೆ. ರೋಡ್ ಒಂದೇ ಬೇಜಾರಾಗೋದು ನನಗೆ. ಇನ್ನೂ ಈ ಲೆಫ್ಟ್ ಆಗೋತೀನಿ ಇಲ್ಲಿ ಇನ್ನೂ ಎಷ್ಟೊಂದು ಇರುತ್ತೆ ಕೇಳಬೇಡಿ. ಇಲ್ಲಿ ನೋಡಿ ಈ ಥರ ಪಾಟಲ್ಲಿ ದೊಡ್ಡದು ಇರುತ್ತಾ, ಸರಿಯಾಗಿ ಕೊಡುತ್ತೆ ಮಾತ್ರ ರೇಟ್. 1 hour later. ಸೊ ಗೈಸ್ ಎಲ್ಲ ಥರ ಫ್ಲೆಕ್ಸಿಂಗ್ ಮುಗಿಸ್ಕೊಂಡು ಈಗ ನಾನು ಬ್ರಿಗೇಡ್ ಹತ್ರ ಬಂದಿದ್ದೀನಿ. ಸೊ ನೋಡಿದ್ರಲ್ಲ, ಸೈಕಲ್ ಇವಾಗ ಕೈ ಕೊಟ್ಟಿದೆ ಗುರು. ಈ ಬೆಂಗಳೂರು ರೋಡ್ ಸವಾಸ ಸಾಕು ಗುರು. ಸೊ ಇವಾಗ ಏನು ಮಾಡಲಿ, ರೆಡಿ ಮಾಡಿಸೋಣ ಫಸ್ಟ್ ಅದನ್ನ. ಸೊ ಗೈಸ್ ಇದನ್ನು ಒಂದು ರೇಂಜ್ಗೆ ರೆಡಿ ಮಾಡಿದ್ದಾರೆ. ಸೊ ನಾನು ಅಲ್ಲಿ ಕಲ್ಲಲ್ಲಿ ಇದು ಮಾಡಬಾರ್ದಾಗಿತ್ತು, ಹೆಂಗೊಂದು ಸ್ವಲ್ಪ ಅಂತ ಮಾಡಿದೆ. ನೋಡ್ರೆ ಹೆಂಗೋ ಡೆಂಟ್ ಬಿದ್ದಿದೆ. ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಇದು ರೆಡಿ ಆಗಿದೆ. ನೋಡೋಣ, ಇದು ಹೊಸ ರಿಮ್ ಹಾಕ್ಸ್ಬೇಕಂದ್ರೆ ಕಂಪ್ಲೀಟು 950 ಹೇಳಿದ್ದಾರೆ. ಐ ಆಮ್ ಹೋಮ್. ಸೊ ಗೈಸ್ ಮನೆ ಹತ್ರ ಬಂದೆ. ಮನೆಗೆ ಬಂದು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಬುಷ್ ಎಲ್ಲ ತಂದಿದ್ನಲ್ಲ, ಬ್ರೇಕ್ ಪ್ಯಾಡ್ಸ್ನ, ಅದನ್ನೆಲ್ಲ ಫಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಒಂದು 30 ಮಿನಿಟ್ಸ್ ಆಯಿತು ಮ್ಯಾಕ್ಸಿಮಮ್ಮು. ಸೊ ಚೆನ್ನಾಗಿದೆ, ಒಂಥರ ಒಳ್ಳೆ ಕಾನ್ಫಿಡೆನ್ಸ್ ಸಿಗ್ತಾಯಿದೆ ಬ್ರೇಕ್ ಪ್ಯಾಡ್ಸಿಂದ. ಸೊ ಇದೆಲ್ಲ ಅಲೈನ್ ಮಾಡಿ ನಾನು ಒಂದು ಟೆಸ್ಟ್ ರೈಡ್ ಮಾಡಿಕೊಂಡು ಬಂದೆ. ಇನ್ನೂ ಏರೆಲ್ಲ ಹಾಕ್ಸ್ಬೇಕು ಸೈಕಲ್ಗೆ. ಏರ್ ಹಾಕ್ಸಿ ಆ್ಯಂಡ್ ದೆನ್ ಒಂಚೂರು ಆಯಿಲಿಂಗ್ ಎಲ್ಲ ಮಾಡಿ, ಆಯಿಲೆಲ್ಲ ಇದೆ ನನ್ನ ಹತ್ರ ಆಲ್ರೆಡಿ. ಸೊ ಅದು ಆಯಿಲೆಲ್ಲ ಹಾಕ್ಕೊಂಡು ಬ್ರೇಕ್ ಪ್ಯಾಡ್ ಏನು ಗೊತ್ತಾ, ಇವಾಗ ಸಡನ್ನಾಗಿ ಕಾನ್ಫಿಡೆನ್ಸ್ ಬರೋಲ್ಲ. ರೈಡಲ್ಲಿ ಇದ್ದಾಗ ಒಂದು 4 ಕಿಲೋಮೀಟರ್ಸು ಒಂದು ಸ್ವಲ್ಪ ಬ್ರೇಕಿನ್ ಆಗಬೇಕದು, ಆವಾಗಲೇ ಒಂಥರ ಕಾನ್ಫಿಡೆನ್ಸ್ ಬರೋದು. ಗ್ರಿಪ್ಪು ನಮಗೆ ಸಿಗೋದೆ ಆ ಟೈಮಲ್ಲಿ. ಸೊ ಅಲ್ಲಿ ತನಕ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ. ಸೊ ನಿಧಾನಕ್ಕೆ ಕೊಡ್ಸ್ಬೇಕು ಸ್ವಲ್ಪ, ಅದೊಂದು ಮೇನ್ ಥಿಂಗು. ಯಾವುದೇ ಗಾಡಿ ಆಗಿರಲಿ, ಕಾರ್ ಆಗಿರಲಿ, ಬ್ರೇಕ್ಸ್ ಅಥವಾ ವೀಲ್ಸು ಹೊಸದು ಹಾಕ್ಸಿದ್ರೆ ಅದು ಬ್ರೇಕಿನ್ ಆಗಬೇಕು. ಬ್ರೇಕಿನ್ ಆಗದ ತನಕ ಅದು ಕಂಡೀಷನಲ್ಲಿ ಇರೋಲ್ಲ. ಸೊ ಅದನ್ನು ಮೇನ್ ಮೈಂಡಲ್ಲಿ ಇಟ್ಕೊಳ್ಳಿ. ಅದು ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತಂದರೆ ಅದು ವಾರ್ಮಪ್ ಆಗಬೇಕು. ಸೊ ಯಾವುದೇ ಹೊಸ ರೈಡ್ಗೆ ಹೋಗ್ಬೇಕಾದ್ರೂ ಅದು ಬ್ರೇಕಿನ್ ಆಗಿದ್ರೂ ಪರವಾಗಿಲ್ಲ, ಹೊಸ ರೈಡ್ಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕಿಲೋಮೀಟರ್ಸ್ ನಿಧಾನಕ್ಕೆ ಓಡಿಸ್ಬೇಕು.
ಸಡನ್ನಾಗಿ ಫಾಸ್ಟಾಗಿ ಹೋಗೋದಿರಲಿ, ಆ ಬೈಕಲ್ಲಿ ಮೇಯ್ನ್ ಬಂದು ಬೈಕಲ್ಲಿ ಆಗುತ್ತೆ. ಬೈಕಲ್ಲಿ ಜಾಸ್ತಿ ಟೈರ್ ಸ್ಪಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ರೈಡ್ ಮಾಡಿ. ನನ್ನ ಸೈಕಲ್ ಪ್ರಾಬ್ಲಮ್ ಆಗಲ್ಲ ಹೊಸ ಟೈರ್ ಹಾಕ್ಸಿದ್ರೆ. ಸೊ ಬಿಕಾಸ್ ಇದು ಮ್ಯಾನ್ಯುವಲ್ ಅಲ್ವಾ, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಬೈಕ್ಸ್ ಆ್ಯಂಡ್ ಕಾರ್ಸ್. ಸೊ ವೀಲ್ ಸ್ಪಿನ್ ಆಗಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಬ್ರೇಕ್ಸ್ ಏನು ಮುಖ್ಯವಾದ ಥಿಂಗ್ ಅಂದರೆ ಇದು ಸಡನ್ನಾಗಿ ಯಾವ್ದಾರ ಆಬ್ಸ್ಟಿಕಲ್ ಬಂದಾಗ ನಾವು ಸಡನ್ ಬ್ರೇಕ್ ಹಿಡಿದಾಗ ಬ್ರೇಕಿನ್ ಆಗಿಲ್ಲ ಅಂತ ಅಂದರೆ ಅಕಸ್ಮಾತಾಗಿ ಅನಾಹುತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಈ ಟೈಮ್ ಲ್ಯಾಪ್ಸ್ ಆಗಿರೋದ್ರಿಂದ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಹಂಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.